ಏನು ಚುನಾವಣೆ ಅಂತಂದ್ರೆ ಒಂದು ರೀತಿ ದರೋಡೆ ಲೂಟಿ ಆದಂಗಾಗಿದೆ. ನಿಮ್ಗೆ ಹೇಳಿದ್ರೆ ಒಂದೊಂದು ಮೆರವಣಿಗೆ ಮಾಡ್ತಾ ಇದ್ದಾರೆ. ಏನು ವ್ಯವಸ್ಥೆ ಆ ಮೆರವಣಿಗೆ? ನಮ್ಮ ಅತ್ಯಂತ ಆತ್ಮೀಯರು ಚಳವಳಿಯಲ್ಲಿ ಅಗಾಧವಾದಂತ ಕೆಲಸ ಮಾಡತಕ್ಕಂಥ ಶಿವರಾಮೇಗೌಡರು ಬಹಳ ಪ್ರಾಮಾಣಿಕರು, ನಂಬಿಕೆ, ಪ್ರೀತಿ, ಅಭಿಮಾನ, ಕನ್ನಡಕ್ಕಂತೂ ಅಗಾಧವಾದಂತ ಚಿಂತನೆ, ನನ್ನ ಮೇಲೆ ಬಹಳ ಪ್ರೀತಿ, ಅಭಿಮಾನ. ಅಷ್ಟೇ ನಮ್ಗೆ ಗೊತ್ತಿದೆ ಎಲ್ಲಾ ಕಡೆ ಉತ್ತರ ಭಾರತೀಯರ ಪ್ರಭಾವ ಹೇಗಿದೆ ಅನ್ನೋದಕ್ಕೆ. ಏನಾದರೂ ಕರ್ನಾಟಕ ಭಾರತದ ವ್ಯವಸ್ಥೆಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ಕಾಣುತ್ತೆ. ಈಗ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬೇಕು, ಅತಿ ಹೆಚ್ಚು ಸಂಸದರು ಪರಿಕಲ್ಪನೆ ಹುಟ್ಟಿದೆ ಅಂತ ಆಲೋಚನೆಯನ್ನು ಬಿಟ್ಟು ಇವತ್ತು ಪ್ರಾದೇಶಿಕ ಭಾಷೆಗಳನ್ನ ಕೊಂದಾಕುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇರೋದು, ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡದಲೇ ಇರ್ತಕ್ಕಂಥದ್ದು. ಇವತ್ತು ಎಲ್ಲಾ ಕ್ಷೇತ್ರಗಳು, ಬ್ಯಾಂಕಿಂಗ್ ಆಗಿರ್ಬೋದು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲಾ ಕಡೆ ಬೇರೆಯವ್ರನ್ನ ತಂದು ರೈಲ್ವೆ ಕನ್ನಡಿಗರಿಗೆ ಸಮಪಾಲು ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದನಿ ನಮಗೆ ದೆಹಲಿಯ ಲೋಕಸಭಾ ಏನು ನಾವು ಆ ಜಾಗದಲ್ಲಿ ಒಬ್ರು ಬೇಕು ಅಂತ ಆಲೋಚನೆ ಮಾಡಿದಾಗ ನಮಗೆ ನಿಜವಾಗ್ಲು ವಿವೇಚೇತನ ವಾಟಾಳ್ ನಾಗರಾಜ್ ಅವರೇ ಆ ವಿಷಯದಲ್ಲಿ ಸ್ಫೂರ್ತಿ. ಇನ್ಯಾರು ಇಲ್ಲ. ಲೋಕಸಭೆ ಮುಂದೆ ತೀವ್ರ ಪ್ರತಿಭಟನೆ ಮಾಡಿದಾರ? ಇಲ್ಲ. ಕಾವೇರಿ ಬಗ್ಗೆ ಮಾಡಿದ್ರ? ಇಲ್ಲ. ಮಹದಾಯಿ ಬಗ್ಗೆ ಮಾಡಿದ್ರ? ಇಲ್ಲ. ಬೆಳಗಾವಿ ಬಗ್ಗೆ ಮಾಡಿದ್ರ? ಇಲ್ಲ. ಏನು ಒಂದಾದ್ರೂ ನೀವು ಲೋಕಸಭೆಗೆ ಉದ್ಯೋಗದ ಬಗ್ಗೆ ಮಾತನಾಡಿದ್ರ? ರೈಲ್ವೆ ಬಗ್ಗೆ ಮಾತನಾಡಿದ್ರ? ಮಹಾಜನ್ ವರದಿ ಬಗ್ಗೆ ಮಾತಾಡಿದ್ರ? ಕೇಂದ್ರ ಮಂತ್ರಿ ಸ್ಥಾನದ ಬಗ್ಗೆ ಮಾತನಾಡಿದ್ರ? ಏನೂ ಮಾತಾಡಿಲ್ಲ. ಭಾರತ ರತ್ನ ನಿಮ್ಗೆ ಹೇಳ್ತೀನಿ, ನೀವು ಪಿ ವಿ ನರಸಿಂಹರಾವ್ ಕೊಟ್ಟ ಸಂತೋಷ ಸರಿ, ಕರ್ಪೂರಿ ಠಾಕೂರ್ ಕೊಟ್ಟದ್ದು ಸಂತೋಷ, ಅದ್ವಾನಿ ಅವರು ಕೊಟ್ಟದ್ದು ಸಂತೋಷ. ನಿಮಗೆ ಕರ್ನಾಟಕದಲ್ಲಿ ಯಾರು ಕಣ್ಣು ಕಾಣಲಿಲ್ವ? ನಿಮಗೆ ಯಾರಾದ್ರೂ ಕಣ್ಣು ಕಾಣಲಿಲ್ವ? ನಿಮಗೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡಿದ್ದೀವಿ. ಅದನ್ನು ತಮಗೆ ನಾನು ಕಳಿಸ್ಕೊಡ್ತೀನಿ. ಬಹಳ ನೋವಿನ ಪ್ರಸಂಗ. ಅನಂತ್ ಕುಮಾರ್ ಮನೆಯವರು ಆ ಅಮ್ಮ ಪಾಪ ಬಹಳ ಗೌರವವಾಗಿ ಹೇಳ್ತೀನಿ, ಆ ಮನೆಯವರಿಗೆ ಏನಾದರೂ ನೀವು ಒಂದು ಉನ್ನತವಾದಂತ ಸ್ಥಾನ ಗೌರವ ಕೊಟ್ರ? ಅವರಿಗೆ ಯಾಕೆ ನೀವು ರಾಜ್ಯಸಭೆ ಮಾಡಲಿಲ್ಲ? ಅಳಿಯ, ತಮ್ಮ, ಬಂಧು, ಬಳಗ, ಇದು ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೇ ಆಗಿದೆ. ಕಾಂಗ್ರೆಸ್ನವರು ಇದೆ, ಬಿಜೆಪಿ ಜೆಡಿಎಸ್ನವರು ಇದೆ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ತೀವ್ರವಾಗಿ ನಡೀತಾ ಇದೆ. ಇವರೆಲ್ಲರೂ ಬಂಧು ಬಳಗ, ಇವ್ರನ್ನೇ ನೀವು ಕಳಿಸಬೇಕು. ಒಂದು ಹೊಸ ಅಧ್ಯಾಯ ಕರ್ನಾಟಕದಿಂದ ಹೋದಂತ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ, ಲೋಕಸಭೆಯಲ್ಲಿ ಕನ್ನಡದ ಶಕ್ತಿಯಾಗಿ, ಕನ್ನಡಿಗರ ಶಕ್ತಿಯಾಗಿ, ಕರ್ನಾಟಕದ ಶಕ್ತಿಯಾಗಿ ಕಾವೇರಿ ನೀರು ಎಲ್ಲ ಪ್ರಧಾನಿಗಳು ನೀರನ್ನು ಬಿಟ್ಟರು. ಬಂಗಾರಪ್ಪನ ಕೈಲಿ ನಾವು ನೀರು ಬಿಡಿಸ್ಲಿಲ್ಲ. ನಾನು ಅಸೆಂಬ್ಲಿ ಮೆಂಬರ್ ಆಗ ಬಿಡಕೂಡ್ದು ಅಂತ ಹೇಳಿ ಹಠ ಮಾಡಿ ಬಂಗಾರಪ್ಪ ನೀರು ಬಿಡಕೂಡ್ದು ಅಂತ ಎಲ್ಲರೂ ಗಡಿನಾಡಿಗಾಗಿ, ಹೊರನಾಡಿಗಾಗಿ, ಉದ್ಯೋಗಕ್ಕಾಗಿ, ಕನ್ನಡಿಗರ ಉದ್ಯೋಗ, ರೈಲ್ವೆಯಲ್ಲಿ ಉದ್ಯೋಗ, ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಬರೆಯೋದು, ಎಲ್ಲ
ಸಂಪೂರ್ಣ ಕನ್ನಡಕ್ಕಾಗಿ, ಕನ್ನಡ 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 ಬಿಟ್ಟು ಬೇರೆ ಯಾವುದು ಎತ್ತದೆ ಲೋಕಸಭೆಯಲ್ಲಿ ಕನ್ನಡದ ಬಾವುಟ ಹಾರಿಸಲು, ಲೋಕಸಭೆಯಲ್ಲಿ ಕನ್ನಡದ ಡಿಂಡಿಮವನ್ನು ಬಾರಿಸಲು ನಾನು ಪ್ರಾಮಾಣಿಕವಾಗಿ ಹೋಗಬೇಕು ಅನ್ನೋದು ನನಗೆ ನಿನ್ನೆಯಿಂದ ನನಗೆ ಮನಸ್ಸಿನಲ್ಲಿ ಬಂದಿದೆ. ನಮ್ಮ ರಾಷ್ಟ್ರ ಕವಿಗಳ ಹೆಸರನ್ನ ಹೇಳೋದಕ್ಕೆ ರಾಷ್ಟ್ರಕವಿ ಕುವೆಂಪು, ಬೇಂದ್ರೆ, ಕಾರಂತ, ಕಾರ್ನಾಡ ಇತರ ನಿರಂತರವಾಗಿ ನಾವು ಅಭಿಮಾನ ಬರಲಿ ಅಂತ ಹೇಳಿ ಯಾರಾದರೂ ಹೋಗ್ಲೇಬೇಕು. 1969 ನಾನು ಬಂಗಾರಪ್ಪ ಪಾರ್ಲಿಮೆಂಟಿನ ಮುಂದೆ ಬರ್ತಿದ್ದೇನೆ. ವಿನೂತನವಾಗಿ ನಾವು ಪತ್ರ ಸಲ್ಲಿಸಬೇಕು. ಹೇಳ್ತೀನಿ ಒಂದು ನಿಮಿಷ. ಸಲ್ಲಿಸಬೇಕು ಅಂತ ಮಾಡಿದ್ದೇನೆ. ಇವತ್ತು ಚುನಾವಣೆಗೆ ಮುಂಚೆ ನಡೆಯುವ ಮೆರವಣಿಗೆ ಇದೆಯಲ್ಲ, ನಮ್ಮ ಪಕ್ಷದವರು ಒಂದೊಂದು ಮೆರವಣಿಗೆಗೆ ಕನಿಷ್ಠ 5 ಕೋಟಿಯಿಂದ 10 ಕೋಟಿ, ಒಂದೊಂದು ಹಾರ ಕ್ರೇನ್ನಲ್ಲಿ ಹಾರ, ಒಂದೊಂದು ಲೋಡು ಹೂ ಎರ್ಚೋದು, ರೋಡ್ಲಿ ಎರ್ಚೋದು, ಬಾಜಾ ಭಜಂತ್ರಿ ಭಾರಿ ವ್ಯವಸ್ಥೆ. ನಾನು ಅದೆಂತವೂ ಮಾಡಕ್ಕಾಗೋದಿಲ್ಲ, ನಮ್ಮ ಕೈ ಆಗದೇ ಇಲ್ಲ. ಅದಕ್ಕೆ ನಾನು ವಿರುದ್ಧ, ಸಂಪೂರ್ಣ ವಿರೋಧ. ಬಹಳ ಅತ್ಯಂತ ಸರಳವಾಗಿ ವಿನೂತನವಾಗಿ ದಕ್ಷಿಣ ಕ್ಷೇತ್ರದಲ್ಲಿ ನಿಲ್ಬೇಕು ಅಂತೇಳಿ ಒಂದು ಚಿಂತನೆ ಎಲ್ಲರದು ಆಗಿದೆ. ಹೌದು, ಇಂಗ್ಲಿಷ್ನಲ್ಲಿ ಸೌತ್, ದಕ್ಷಿಣ 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 ಹೌದೇನಪ್ಪ ಮೋಹನ್? ನನಗೆ ಸಿಗ್ತವೆ ಅಲ್ಲಿ. ನಾನೇ ಗೆದ್ದಿದ್ದಂತ 2 ಕ್ಷೇತ್ರ, ಒಂದು ಗೋವಿಂದರಾಜನಗರ, ಇನ್ನೊಂದು ಬ್ಯಾಟರಾಯನಪುರ, ಇವೆಲ್ಲ ಬರ್ತವೆ, ಚಿಕ್ಕಪೇಟೆ, ಇವೆಲ್ಲವೂ ನಾನು ಚುನಾವಣೆಗೆ ನಿಂತಿದ್ದಂತ ಸ್ಥಳ. ಆ ದೃಷ್ಟಿಯಿಂದ ಚುನಾವಣೆಗೆ ನಾಳೆ 1:30 ಗಂಟೆಗೆ ದಕ್ಷಿಣ ಕ್ಷೇತ್ರದಲ್ಲಿ ನಾನು ನಾಮಪತ್ರವನ್ನ ವಿನೂತನವಾಗಿ ಸರಳವಾಗಿ ಸಲ್ಲಿಸಬೇಕು ಅಂತೇಳಿ ಸುಮಾರು 50-60 ದಶಕದಲ್ಲಿ ನಡೆದಂತ ಹೋರಾಟ. 5 ವರ್ಷಕ್ಕೊಂದ್ಸಾರಿ ನಡೀಬೇಕು. ಅವರು ಲೋಕಸಭೆಗೆ ಹೋಗ್ಬೇಕು. ಇದುವರೆಗೂ ಯಾರು ಮಾತಾಡಲಿಲ್ಲ, ಒಬ್ಬರೂ ಮಾತಾಡಲಿಲ್ಲ. ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ಒಬ್ಬರು ಮಾತಾಡಲಿಲ್ಲ. ಈಗ ಮತ್ತೆ ಓಡೋದಕ್ಕೆಲ್ಲ ಅಣಿ ಆಗ್ತಾ ಇದ್ದಾರೆ. ಇವರು ಮಾತನಾಡಲ್ಲ. ಇದನ್ನು ನೋಡಿದಾಗ ನೋವಾಗಿದೆ. ಅದಕ್ಕಾಗಿ ನಾನು ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕದ ಅಭ್ಯುದಯಕ್ಕಾಗಿ ಲೋಕಸಭೆಯಲ್ಲಿ ಹೋರಾಟ ಮಾಡೋದಕ್ಕೆ ಕನ್ನಡದ ಪರವಾಗಿ ನಾಳೆ ನಾನು ನಾಮಪತ್ರವನ್ನು 1:30 ಗಂಟೆಗೆ ಸಲ್ಲಿಸ್ತಾ ಇದ್ದೇನೆ. ವಿನೂತನವಾಗಿ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ಲೋಕಸಭಾ